ಇಡೀ ಕರ್ನಾಟಕದ ಜನ ಇವತ್ತು ತಮ್ಮ ಬದುಕಿನ ಪಯಣದ ಪ್ರತಿ ನಿಮಿಷವೂ ನಾಲ್ವಡಿಯವರನ್ನ ಸ್ಮರಿಸದೆ ನಾವು ಬದುಕ್ತೇವೆ ಅಂತಾದ್ರೆ ನಮ್ಮಂತ ಕೃತಜ್ಞರು ಇನ್ನೊಬ್ಬ ಕನ್ನಂಬಾಡಿ KRS ಅನ್ನ ಆ ಅಣೆಕಟ್ಟಿಗೆ ಅಡಿಗಲ್ಲನ್ನೇ ಇಟ್ಟವ್ರು ಯಾರಪ್ಪ ಅಂತಂದ್ರೆ ಟಿಪ್ಪು ಸುಲ್ತಾನ್. ನಾಲ್ವಡಿಯವರನ್ನ ನಿರಂತರವಾಗಿ ನೀವು ಅವಮಾನ ಮಾಡ್ತಾ ಇದ್ದೀರಲ್ಲ, ಇತಿಹಾಸವನ್ನ ತಿರುಚಿ ಅವರನ್ನ ನಗಣ್ಯ ಮಾಡಿ ಅವರ ಇಡಿಯನ್ನ ಇತಿಹಾಸದಲ್ಲೇ ಒರೆಸಿ ಹಾಕ್ಲಿಕ್ಕೆ ಹೊರಟಿದ್ದೀರಲ್ಲ, ಇದರ ಉದ್ದೇಶ ಏನು ಅಂತ. ಮೈಸೂರು ಸಂಸ್ಥಾನವನ್ನ ಯಾವ ಕ್ಷಣಕ್ಕೂ, ಮೈಸೂರು ಮಹಾರಾಜರ ಇಡೀ ವಂಶವನ್ನ ಯಾವ ಕ್ಷಣಕ್ಕೂ ನಾವು ಅವಗಣನೆ ಮಾಡಕೂಡದು. ಮಾಡಿದರೆ ನಮಗೆ ವರ್ತಮಾನವೂ ದಕ್ಕದು, ಭವಿಷ್ಯವೂ ದಕ್ಕುವುದಿಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮೈಸೂರಿನಲ್ಲಿ ಮೇಲಿಂದ ಮೇಲೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಕಾಂಗ್ರೆಸ್ಸು ತನ್ನ ತೀವ್ರವಾದ ವಾಗ್ದಾಳಿಯನ್ನು ಮುಂದುವರಿಸಿದೆ, ಅವಹೇಳನ ಮಾಡ್ತಾ ಇದೆ. ಅವರನ್ನು ಅಪ್ರಸ್ತುತಗೊಳಿಸುವಂಥ ಕೆಲಸವನ್ನು ವರ್ತಮಾನದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗೆ ನಾಲ್ವಡಿಯವರಂಥವರ ಜನಪರವಾದಂಥ, ಜನಮುಖಿಯಾದಂಥ, ಅದು ಮೈಸೂರು ಅಥವಾ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಸ್ವತಂತ್ರ ಭಾರತಕ್ಕೆ ಅವರ ಕೊಡುಗೆ, ಆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟುವಾಗ ಮೈಸೂರು ಸಂಸ್ಥಾನ ನೆಹರು ಒಟ್ಟಿಗೆ ಕೈ ಜೋಡಿಸಿದ ರೀತಿ, ಅಥವಾ ಇಡೀ ಇವತ್ತಿನ ಆಧುನಿಕವಾದಂಥ ಶಕ್ತ ಭಾರತಕ್ಕೆ ಅಡಿಗಲ್ಲನ್ನು ಇಡುವಂಥ ಸಂಕ್ರಮಣದ ಹೊತ್ತಿನಲ್ಲಿ ಮೈಸೂರು ಸಂಸ್ಥಾನ, ಮೈಸೂರು ಮಹಾರಾಜರು ಯಾವೆಲ್ಲ ಕೊಡುಗೆಗಳನ್ನು ಕೊಟ್ಟರು, ಅದರಲ್ಲೂ ನಾಲ್ವಡಿಯವರ ಕೊಡುಗೆ ಅದು ಚಿರಂತನವಾದದ್ದು. ಹಳೆ ಮೈಸೂರು ಮತ್ತು ಇಡೀ ಮೈಸೂರಿನ ಭಾಗದ ಜನ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನ ಇವತ್ತು ತಮ್ಮ ಬದುಕಿನ ಪಯಣದ ಪ್ರತಿ ನಿಮಿಷವೂ ನಾಲ್ವಡಿಯವರನ್ನು ಸ್ಮರಿಸದೆ ನಾವು ಬದುಕ್ತೇವೆ ಅಂತಾದರೆ ನಮ್ಮಂಥ ಕೃತಜ್ಞರು ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ನೀರು, ಬೆಳಕು, ನಮ್ಮ ಇಡೀ ಆಧುನಿಕ ಭಾರತಕ್ಕೆ ಕೊಟ್ಟಂಥವರ ಕೊಡುಗೆ ಇವತ್ತು ಮೂಡ ಹಗರಣದಲ್ಲಿ ಸಿಲುಕಿ ನೆಲಗಳ್ಳತನದ ಒಂದು ದಾಹವನ್ನೇ ಮೈಗೂಡಿಸಿಕೊಂಡ ಸಿದ್ದರಾಮಯ್ಯನವರಲ್ಲಿ ಸಾವಿರ ಎಕರೆಗಳನ್ನು ಸಮಾಜಕ್ಕಾಗಿ, ಭವಿಷ್ಯಕ್ಕಾಗಿ, ಭವಿಷ್ಯದ ಭಾರತಕ್ಕಾಗಿ ಕೊಟ್ಟಂಥ ನಾಲ್ವಡಿಯವರಲ್ಲಿ, ಇದೇ ದಲಿತ ಸಮುದಾಯದಿಂದ ಬಂದಂಥ ನಾವೆಲ್ಲರೂ ತಿಳ್ಕೊಂಡಂಥವರು, ಪ್ರಜ್ಞಾವಂತರು, ತಿಳುವಳಕಸ್ತರು, ಕಾಂಗ್ರೆಸ್ಸಿನಲ್ಲಿದ್ದರೂ ಕೂಡ ಒಂದು ಸಮಾಜಮುಖಿಯಾದ ಚಿಂತನೆಯನ್ನು ಹೊಂದವರು, ಅದರಲ್ಲೂ ಒಂದು ಅತ್ಯಂತ ಈ ಸಮಾಜದ ತಳ ಸಮುದಾಯದಿಂದ ಬಂದವರು ಡಾಕ್ಟರ್ HD ಮಹದೇವಪ್ಪ, ಮೈಸೂರಿನ ಉಸ್ತುವಾರಿ ಸಚಿವರು. ಹಿಂದೆ ಇದೇ ಡಾಕ್ಟರ್ ಯತೀಂದ್ರ ನಾಲ್ವಡಿಯವರಿಗಿಂತ ನಮ್ಮಪ್ಪ ದೊಡ್ಡವರು, ನಾಲ್ವಡಿಯವರಿಗಿಂತ ಹೆಚ್ಚು ಕೊಡುಗೆಯನ್ನು ಮೈಸೂರಿಗೆ ನಮ್ಮಪ್ಪ ಕೊಟ್ಟಿದ್ದಾರೆ, ನಾಲ್ವಡಿಯವರು ಮಾಡಿದ ಅಭಿವೃದ್ಧಿ ಕಾರ್ಯಗಳಿಗಿಂತ ಹೆಚ್ಚು ನಮ್ಮ ಅಪ್ಪ ಮಾಡಿದ್ದಾರೆ ಅನ್ನುವಂಥ ಮತಿಗೇಡಿತನದ, ದುಷ್ಟತನದ, ಆಧಾರರಹಿತವಾದಂಥ ಹೇಳಿಕೆಗಳನ್ನು ಕೊಟ್ಟರು. ಅದರ ಬಗ್ಗೆ ಒಂದಿಷ್ಟು ಚರ್ಚೆ ನಡೆಯಿತು. ಎಲ್ಲಿಯ ನಾಲ್ವಡಿಯವರು, ಎಲ್ಲಿಯ ಸಿದ್ದರಾಮಯ್ಯನವರು ಅನ್ನೋದನ್ನು ಜನ ತೂಕಕ್ಕೆ ಹಾಕಿ ಕ್ಯಾಕರ್ಸ್ ಉಗಿದು ಅದಕ್ಕೊಂದು ಸಮಾಪ್ತಿಯನ್ನು ಮಾಡಿದರು. ಈಗ ಸೀನಿಯರ್ ಡಾಕ್ಟರ್ ಸರದಿ ಕನ್ನಂಬಾಡಿ KRS ಅನ್ನ ಆ ಅಣೆಕಟ್ಟಿಗೆ ಅಡಿಗಲ್ಲನ್ನೇ ಇಟ್ಟವ್ರು ಯಾರಪ್ಪ ಅಂತಂದರೆ ಟಿಪ್ಪು ಸುಲ್ತಾನ್. ಅದನ್ನು ಹೇಳುವ ಧೈರ್ಯವನ್ನು ಯಾರೂ ಮಾಡುವುದಿಲ್ಲ. ಸತಿಸಹಗಮನ ಪದ್ಧತಿಯನ್ನು ತೆಗೆದವರೂ ಟಿಪ್ಪು ಸುಲ್ತಾನ್ ಅಂತೆ. ರಾಜಾರಾಮ್ ಮೋಹನ್ ರಾಯ್ ಸತ್ತೋಗ್ಬೇಕು ಮತ್ತೊಮ್ಮೆ. ಕಾಲದ ಪರಿವೇ ಇಲ್ಲ, ಟೈಮ್ ಲೈನಿನ ಪರಿವೇ ಇಲ್ಲ. ಒಬ್ಬ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟ್ರೆ ಡಾಕ್ಟರ್ ಯತೀಂದ್ರ, ಈ ಸೀನಿಯರ್ ಡಾಕ್ಟರು ಹಳೆ ಇತಿಹಾಸವನ್ನು ಅಥವಾ ಇದ್ದ ಇತಿಹಾಸವನ್ನು ತಿರುಚಿ ಅದಕ್ಕೆ ಅವಮಾನ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ ನಾಲ್ವಡಿಯವರ ಬಗ್ಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಕ್ಯಾಬಿನೆಟ್ಟು ಅಥವಾ ಅವರ ಮಗ ಇತ್ಯಾದಿ ಸಾರಾ ಸಗೆಟು
ಇಂಥ ಅವಮಾನವನ್ನು ಮಾಡ್ತಾರಲ್ಲ, ಯಾಕೆ? ದಲಿತ ಸಮುದಾಯದ ಪ್ರಾತಿನಿಧಿಕ ಸ್ವರೂಪವಾದಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಒಂದು ಮಾತನ್ನು ಮರೆಯಬಾರದು. ಅಂಬೇಡ್ಕರ್ ಅವರು ಸಂವಿಧಾನ ರಚಿಸುವ ಪೂರ್ವದಲ್ಲೇ ನಾಲ್ವಡಿಯವರು ದಲಿತ ಸಮುದಾಯಕ್ಕೆ ಆದ್ಯತೆ, ಆತ್ಮಗೌರವ, ಹೆಚ್ಚೇನು ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಿದ ಏಕೈಕ ಭಾರತೀಯ. ಇದನ್ನು ಮರೆತು ಬಿಟ್ರೇನೋ? SC ಅಭಿವೃದ್ಧಿಗೆ ಇಟ್ಟಂತ 28,000 ಕೋಟಿಯನ್ನು ಗ್ಯಾರಂಟಿಗಾಗಿ ಹೋಮ ಮಾಡಿದ್ರಲ್ಲ, ನುಂಗು ಹಾಕಿದ್ರಲ್ಲ ಇದೇ ಸಿದ್ದರಾಮಯ್ಯನ ಸರ್ಕಾರ ಅವರು. ನೀವು ದಲಿತ ಸಮುದಾಯದ ಪ್ರಾತಿನಿಧಿಕತ್ವವನ್ನು ಹೊಂದಿಯೂ ಕೂಡ ನೀವು ಅದರ ಬಗ್ಗೆ ಚಕಾರ ಮಾತಾಡೋದಿಲ್ಲ. ನಾಲ್ವಡಿಯವರ ಬಗ್ಗೆ ಕಾಲೆಳಿಲಿಕ್ಕೆ ಬರ್ತೀರಿ. ನಾಲ್ವಡಿಯವರ ಇಡೀದಾದಂಥ ಸಾಧನೆ, ಸಾರ್ಥಕತೆ, ಆ ಇಡೀ ಸಂಸ್ಕೃತಿ, ಸಮಾಜ ಮತ್ತು ಇಡೀ ದೇಶವನ್ನು ಕಟ್ಟಿದಂಥ ಒಬ್ಬ ಮಹಾಮೇರು ವ್ಯಕ್ತಿತ್ವಕ್ಕೆ ಅಪಮಾನ ಮಾಡಲಿಕ್ಕೆ ಬರ್ತೀರಿ. ಅದು ಹೇಗೆ ಅಡಿಗಲ್ಲು ಹಾಕಿದ್ದು? 1799ರಲ್ಲಿ ಟಿಪ್ಪು ಸುಲ್ತಾನ್ ತೀರೋಗ್ತಾರೆ. 1911ರಲ್ಲಿ ಕನ್ನಂಬಾಡಿ ಅಣೆಕಟ್ಟಿನ KRSನ ಕಟ್ಟೋಣದ ಕಾರ್ಯ ಆರಂಭವಾಗಿದೆ. 100 ವರ್ಷ ಚಿಲ್ಲರೆ ವ್ಯತ್ಯಾಸ ಇದೆ. ಅಡಿಗಲ್ಲನ್ನು ಟಿಪ್ಪು ಸುಲ್ತಾನ್ ಇಟ್ಟು 100 ವರ್ಷ ಚಿಲ್ಲರೆ. ಹಾಗಾದರೆ ಏನು ತೆಪ್ಪುಗುದ್ದಿದ್ದ? ದಾಖಲೆ ಕೊಡಿ. DPR ಮಾಡಿದ್ಯಾರು? ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟಿದ್ದಾರೆ ಅಂತಾದರೆ DPR ಮಾಡಿದ್ಯಾರು? DPR ಮಾಡದೇನೆ ಯಾವ ಕೆಲಸವನ್ನಾದರೂ ಮಾಡಲಿಕ್ಕೆ ಸಾಧ್ಯವೇನು? ವಿಶ್ವೇಶ್ವರಯ್ಯನವರು ಇದ್ರಾಗ ವಿಶ್ವೇಶ್ವರಯ್ಯನವರು ಹುಟ್ಟೇ ಇರಲಿಲ್ವಲ್ಲ. ಹಾಗಾದರೆ ಯಾವ ಮುಲ್ಲಾ ಅಥವಾ ಯಾವ ಮೌಲ್ವಿ ಏನಾದರೂ ಮಾಡಿದ್ದಾರಾ DPR? ಪ್ರತಾಪ್ ಸಿಂಹನು ಇದನ್ನು ಕೇಳಿದ್ದಾರೆ. ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಅವರ ಪರಿಶ್ರಮದ ಫಲವಾಗಿ ಸಿಗಂದೂರು ಚೌಡೇಶ್ವರಿ ಸೇತುವೆ ಉದ್ಘಾಟನೆ ಆಯಿತು. ಒಂದು ಮಾಮೂಲಿ ಹಳ್ಳಿ ದಾರಿಯನ್ನು ಅದನ್ನು ರಾಷ್ಟ್ರೀಕೃತ ಒಂದು ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡಿ ಅದನ್ನು ಇಡೀದಾಗಿ ಲೋಕವೇ ಮೆಚ್ಚುವ ಹಾಗೆ, ನಿಬ್ಬೆರಗುಗೊಳ್ಳುವ ಹಾಗೆ ಸಿಗಂದೂರು ಚೌಡೇಶ್ವರಿಯ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಒಂದು ರಾಜಮಾರ್ಗವನ್ನು ಮಾಡಿದರು. ಆದರೆ ಅದಕ್ಕೂ ಕಲ್ಲು ಹಾಕಿದ್ದು, ಅದಕ್ಕೂ ಅಡ್ಡಗಾಲು ಹಾಕಿದ್ದು, ಅದಕ್ಕೂ ರಾಜಕಾರಣ ಮಾಡಿದ್ದು ಇದೇ ಕಾಂಗ್ರೆಸ್. ಆಗಲೂ ಮಹದೇವಪ್ಪನವರು ಹೇಳಿದರು, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಈ ಸೇತುವೆಯನ್ನು DPR ಮಾಡಿದ್ದು ನಾವು ಅಂತ. ಅಂದರೆ ಇವರಿಗೆ ಯಾವುದೇ ಸಾಕ್ಷಿಗಳು ಬೇಡ, ಯಾವುದೇ ದಾಖಲೆಗಳು ಬೇಡ, ಎಲ್ಲವೂ ನಾವೇ ಮಾಡಿದ್ದು. ಎಲ್ಲಿಯ ಟಿಪ್ಪು ಸುಲ್ತಾನ್, ಎಲ್ಲಿಯ ನಾಲ್ವಡಿಯವರು, ಎಲ್ಲಿಯ ವಿಶ್ವೇಶ್ವರಯ್ಯನವರು, ಎಲ್ಲಿಯ ಕನ್ನಂಬಾಡಿ ಅಣೆಕಟ್ಟೆ, ಏನು ಕತೆ? ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಏನು ಬೇಕಾದರೂ ಮಾಡ್ಬೋದು ಅಂತ ಲೆಕ್ಕನ? 1799ರಲ್ಲಿ ತೀರಿಕೊಂಡಂಥ ಟಿಪ್ಪು ಸುಲ್ತಾನ್ 1911ರಲ್ಲಿ ಮತ್ತೆ ಹುಟ್ಟಿ ಬಂದು ಅಡಿಗಲ್ಲಾಗ್ತಾರಾ? ಅಥವಾ DPR ಮಾಡಿದ್ಯಾರು? ವಿಶ್ವೇಶ್ವರಯ್ಯನವರಂಥ ವಿಶ್ವವಿಖ್ಯಾತ ಇಂಜಿನಿಯರ್ ಇಲ್ಲದೇ ಇದ್ದರೆ KRS ಆಗ್ತಾ ಇತ್ತಾ? ತನ್ನ ಇಡೀ ಕುಟುಂಬದ ನಗ, ನಾಣ್ಯ, ಬಂಗಾರ ಎಲ್ಲವನ್ನ ಮೂಟೆ ಕಟ್ಟಿಕೊಂಡು ಬಾಂಬೆಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಆ ಹಣವನ್ನು ತಂದು ಸುರಿದು ನಾಲ್ವಡಿಯವರು ಈ ನಾಡಿಗೆ ನೀರಿನ ಬೆಳಕಿನ ಭಾಗ್ಯವನ್ನು ಕೊಟ್ಟರು. ನಾಲ್ವಡಿಯವರ ಪುಣ್ಯತಿಥಿಯಂದೇ ಇದೇ ಎಚ್ ಸಿ ಮಹದೇವಪ್ಪನವರು ಇಂಥ ನಾಲ್ವಡಿಯವರಿಗೆ ಅವಮಾನ ಮಾಡುವಂಥ ಮಾತನ್ನು ಆಡಿದರ ಉದ್ದೇಶ ಏನು ಅನ್ನೋದು ಅರ್ಥ ಆಗಬೇಕು. ಯಾಕೆ ನಿರಂತರವಾಗಿ ದಾಳಿ ಮಾಡ್ತಾ ಬರ್ತಾ ಇದ್ದೀರಿ? ನಾಲ್ವಡಿಯವರಂಥ ಒಂದು ಜನಮುಖಿ, ಜನಪರ, ಸಮುದಾಯದ ಪರ, ದೇಶದ ಪರ, ಭವಿಷ್ಯಕ್ಕಾಗಿ ಆಗಲೇ ಅಂಬೇಡ್ಕರ್ ಅವರು ಒಂದು ವಿದ್ಯುಕ್ತವಾದಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಡುವ ಮೊದಲನೇ ದಲಿತ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟಂಥ ಒಬ್ಬ ಭಗವಂತನ ಸ್ವರೂಪ ನಾಲ್ವಡಿಯವರು. ಅಂಥ ಒಬ್ಬ ಮೇಧಾವಿ, ಅಂಥ ಒಬ್ಬ ಜನಪರ, ಅಂಥ ಒಬ್ಬ ರಾಜರ್ಷಿ ನಾಲ್ವಡಿಯವರನ್ನು ನಿರಂತರವಾಗಿ ನೀವು ಅವಮಾನ ಮಾಡ್ತಾ ಇದ್ದೀರಲ್ಲ, ಇತಿಹಾಸವನ್ನು ತಿರುಚಿ ಅವರನ್ನು ನಗಣ್ಯ ಮಾಡಿ ಅವರ ಇಡಿಯನ್ನು ಇತಿಹಾಸದಲ್ಲೇ ಒರೆಸಿ ಹಾಕಲಿಕ್ಕೆ ಹೊರಟಿದ್ದೀರಲ್ಲ, ಇದರ ಉದ್ದೇಶ ಏನು ಅಂತ?
ನಾಲ್ವಡಿಯವರ ಬಗ್ಗೆ ನಿಮಗೆ ಯಾಕೆ ಇಷ್ಟು ಆಕ್ರೋಶ? ಯಾಕೆ ಪ್ರತಿಯೊಬ್ಬರು ಇದನ್ನು ತಮ್ಮ ಒಂದು ರೀತಿಯ ಏನು ಹಕ್ಕು, ಸಿದ್ದರಾಮಯ್ಯನವರೇನು ಪುಸಲಾಯಿಸ್ಲಿಕ್ಕೆ ಹೊಟ್ಟಿದ್ದೀರಾ? ಸಿದ್ದರಾಮಯ್ಯನವರನ್ನು ಖುಷಿಗೊಳಿಸಲಿಕ್ಕೆ ಇತಿಹಾಸವನ್ನು ತಿರುಚಿಸಲಿಕ್ಕೆ ಹೊಟ್ಟಿದ್ದೀರಾ? ಎಚ್ ಸಿ ಮಹದೇವಪ್ಪನವರೇ, ನಿಮ್ಮಂಥ ಒಬ್ಬ ಪ್ರಾಜ್ಞರಿಂದ ಇದನ್ನು ಈ ನಾಡು ನಿರೀಕ್ಷೆನೇ ಮಾಡಿರಲಿಲ್ಲ ಅಂತ. ಸತಿ ಸಹಗಮನ ಪದ್ಧತಿ ಎಲ್ಲಿ ರದ್ದತಿ ಮಾಡಿದ್ರು? ಒಂದು ದಾಖಲೆ ತೋರಿಸಿ. ಮತಾಂತರಕ್ಕೆ ಅಡಿಗಲ್ಲು ಹಾಕಿದ್ದನ್ನು ನಾವು ನೋಡಿದ್ದೇವೆ. ಕ್ರೌರ್ಯದ ಇತಿಹಾಸಕ್ಕೆ ಅಡಿಗಲ್ಲು ಹಾಕಿದ್ದನ್ನು ಕಂಡಿದ್ದೇವೆ. ಹಿಂದೂಗಳ ಮಾರಣ ಹೋಮ ನಡೆದದ್ದನ್ನು ಕಂಡಿದ್ದೇವೆ. ಕೊಡಗಿಗೆ ಹೋಗಿ ಟಿಪ್ಪು ಸುಲ್ತಾನ್ನ ಇಡೀ ಚರಿತ್ರೆಯನ್ನು ಅವರೇ ಹೇಳ್ತಾರೆ. ಟಿಪ್ಪು ಸುಲ್ತಾನ್ನ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಅನ್ನುವಂಥ ಮಾತನ್ನು ಆಡ್ತೀರಿ ನೀವು. 1857 ಮೊದಲಿನ ನಡೆದಂಥ ಯಾವುದೇ ಹೋರಾಟಗಳು ಕೂಡ ಅದೊಂದು ಇಡೀ ದೇಶೀಯ ಕಲ್ಪನೆ ಇರಲಿಲ್ಲ, ಸ್ವಾತಂತ್ರ್ಯದ ಪರಿಕಲ್ಪನೆಯೇ ಇರಲಿಲ್ಲ, ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕು ಅನ್ನುವಂಥ ಯಾವ ಒಂದು ಪ್ರಜ್ಞೆಯೂ ಇರಲಿಲ್ಲ. ಇಡೀ ದೇಶವಾಗಿ ಒಂದು ಭಾವಿಸಿದ್ದೆ 1857 ಸಿಪಾಯಿ ದಂಗೆ. ಇದು ಚರಿತ್ರೆಯ ದಾಖಲೆ. ಹಾಗಂತ ಬ್ರಿಟಿಷರ ವಿರುದ್ಧ ಹಾಗಾದರೆ ಟಿಪ್ಪು ಸುಲ್ತಾನ್ ಹೋರಾಟವನ್ನೇ ಮಾಡಿಲ್ವೇ? ಮಾಡಿದ್ದಾರೆ. ಯಾರು ಮಾಡಿಲ್ಲ ಅಂತ ಹೇಳಿದ್ದು? ಆದರೆ ಆಗಿನ ಎಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದ ರಾಜರ ಒಟ್ಟು ಉದ್ದೇಶ ಏನಾಗಿತ್ತು? ತಮ್ಮ ಸಂಸ್ಥಾನವನ್ನು ಕಾಪಾಡಿಕೊಳ್ಳುವುದು ವಿನಃ ರಾಷ್ಟ್ರವನ್ನು, ಭಾರತವನ್ನು ಕಾಪಾಡುವುದಲ್ಲ, ಅಥವಾ ಭಾರತದಿಂದ ಬ್ರಿಟಿಷರನ್ನು ಭಾರತ ಬಿಟ್ಟು ತೊಲಗಿ ಅಂತ ಹೋರಾಟ ಮಾಡಿದ್ದಲ್ಲ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಸತ್ಯ, ಆದರೆ ಅದು ಸ್ವಾತಂತ್ರ್ಯ ಹೋರಾಟ ಅಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಚರಿತ್ರೆಯನ್ನು ಹೊಸದಾಗಿ ಬರೆಯುವ ಅಭ್ಯಾಸ ನಿಮ್ಮ ರಕ್ತಗತ, ಅದು DNA ಸಮಸ್ಯೆ. ಕಾಂಗ್ರೆಸ್ ಅವರು ಸ್ವತಂತ್ರ ಭಾರತದಲ್ಲಿ ಮೊದಲು ಮಾಡಿದ ಕೆಲಸವನ್ನೇ ನಮ್ಮ ನೈಜ ಇತಿಹಾಸವನ್ನು ಬದಲಿಸಿದ್ದು, ನೈಜ ಸ್ವಾತಂತ್ರ್ಯ ಹೋರಾಟಗಾರರನ್ನು ಮಣ್ಣು ಮಾಡಿದ್ದು, ನಕಲಿ ಹೋರಾಟಗಾರರನ್ನು ಇಟ್ಟುಕೊಂಡು ಇತಿಹಾಸವನ್ನು ಮರು ಸೃಷ್ಟಿಸಿದ್ದು, ಅದನ್ನೇ ಪಠ್ಯ ಪುಸ್ತಕ ಮಾಡಿದ್ದು. ಅದಕ್ಕೆ ಬೇಕಾದಷ್ಟು ದಾಖಲೆಗಳಿದೆ. ಅದೇ ಬ್ರಿಟಿಷರ ವಿರುದ್ಧ 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು 1782ರಲ್ಲಿ ಮಾಡ್ತಾರೆ ಟಿಪ್ಪು ಸುಲ್ತಾನ್. 4ನೇ ಆಂಗ್ಲೋ ಮೈಸೂರು ಯುದ್ಧವನ್ನು 1799ರಲ್ಲಿ ಮಾಡ್ತಾರೆ. ಆಮೇಲೆ ಅವರು ತೀರೋಗ್ತಾರೆ. ಇದಕ್ಕೂ ಮೊದಲು ಹೈದರಾಲಿ ಮಾಡಿದ್ರಲ್ಲ ಆಂಗ್ಲೋ ಮೈಸೂರು ಯುದ್ಧ, ಮೊದಲನೇದು ಮತ್ತು ಎರಡನೇದು, ಅವರು ಯುದ್ಧ ಮಾಡಿದ್ದಾರೆ. ಅದೇ ರೀತಿಯಲ್ಲಿ 1757ರಲ್ಲಿ ಸಿರಾಜುದ್ದೀನ್ ದೌಲಾ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಹಾಗಾದರೆ ಹೈದರಾಲಿ, ಸಿರಾಜುದ್ದೀನ್ ದೌಲಾ ಇವರೆಲ್ಲರೂ, ಟಿಪ್ಪು ಸುಲ್ತಾನು, ಇವರೆಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರಾಗಬೇಕಾ? ಎಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆ ಇತ್ತು ಆಗ? ಎಲ್ಲಿ ಭಾರತ ಅನ್ನುವಂಥ ಒಂದು ಅಖಂಡ ಪ್ರಜ್ಞೆ ಇತ್ತು? ಸಂಸ್ಥಾನಗಳು, ಭಾರತಕ್ಕೆ 47ರಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ತಾನೇ ಸಂಸ್ಥಾನಗಳನ್ನೆಲ್ಲ ಧ್ರುವೀಕರಿಸಿದ್ದು, ಏಕೀಕರಿಸಿದ್ದು ಪಟೇಲರ ನೇತೃತ್ವದಲ್ಲಿ. 1857ರದು ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇತಿಹಾಸ ದಾಖಲಾಗಿದೆ. ಹಾಗಾದ್ರೆ ಅದಕ್ಕಿಂತ ಮೊದಲನೇದನ್ನು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೆಂಗೆ ಕರಿತೀರಿ ನೀವು? ಆಯಾಯ ಸಂಸ್ಥಾನದ ಉಳಿವಿಗೆ ನಡೆದಂಥ ಆಯಾಯ ಕಾಲದ ಹೋರಾಟಗಳು, ಬ್ರಿಟಿಷರ ವಿರುದ್ಧ ನಡೆದ ಹೋರಾಟಗಳೆಲ್ಲವೂ ಸ್ವಾತಂತ್ರ್ಯ ಹೋರಾಟಗಳಲ್ಲ. ಆ ಪರಿಕಲ್ಪನೆಯೇ ಇರಲಿಲ್ಲ 1857ರ ಮೊದಲು. ಈ ರೀತಿ ಒಂದು ಸಮುದಾಯವನ್ನು ಪ್ರತಿನಿಧಿಸುವ, ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡುವ, ವೋಟ್ ಬ್ಯಾಂಕಿನ ರಾಜಕಾರಣ ಮಾಡುವುದಕ್ಕಾಗಿ ಜಾತಿ, ಮತ, ಗೋತ್ರಗಳನ್ನೆಲ್ಲ ಮರೆತು ಇವರು ನಮ್ಮವರು, ಅವರ ಭವಿಷ್ಯವನ್ನು ಕಟ್ಟಬೇಕು ಅನ್ನುವಂಥ ಏಕೀಕೃತವಾದಂಥ, ಏಕೈಕವಾದಂಥ ಧೋರಣೆಯಲ್ಲಿ ಜನಪ್ರತಿನಿಧಿ ಸಭೆಯನ್ನು ಮಾಡಿದಂಥ, ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಭಾರತದಲ್ಲಿ ಕಾರ್ಯರೂಪಕ್ಕೆ ತಂದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಇಷ್ಟು ಯಕ್ಕಶ್ಚಿತವಾಗಿ ಅವರ ಪುಣ್ಯತಿಥಿ ಎಂದೇ ನೀವು ಬಾಯಿಗೆ ಬಂದಾಗೆ ಮಾತಾಡ್ತೀರಿ. ಅವರ ಕೊಡುಗೆಯನ್ನು, ಅವರ ಏನು ತ್ಯಾಗವನ್ನು, ಅವರ ಇಡೀದಾದಂಥ ಒಂದು ವ್ಯಕ್ತಿತ್ವವನ್ನು ಮಸಿಬಳಿಲಿಕ್ಕೆ ಹೊರಟಿದ್ದೀರಲ್ಲ ಕಾಂಗ್ರೆಸ್ನವರು. ಯತೀಂದ್ರ ಮತ್ತು ಈಗ ಮಹದೇವಪ್ಪ ಇತ್ತೀಚಿನ ಉದಾಹರಣೆ, ನಿರಂತರವಾಗಿ ನಡ್ಕೊ ಬಂದಿದೆ. ಅದು ಮೈಸೂರಿನ ಸಂಸ್ಥಾನದ ಮಹಾರಾಜರ ವಿರುದ್ಧ ಕಾರ್ಕೋಟಕ ವಿಷವನ್ನು
ಉಗುಳುವ ಕೆಲಸವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಮಾಡ್ಕೊ ಬರ್ತಾ ಇದೆ. ಇದು ಯಾಕೆ ಅಂತಂದರೆ ಓನ್ಲಿ ವೋಟ್ ಬ್ಯಾಂಕರ್ ರಾಜಕಾರಣ. ನಾಲ್ವಡಿಯವರ ಪುಣ್ಯತಿಥಿ ಅವರಿಗೆ ಮುಖ್ಯವೇ ಅಲ್ಲ, ಟಿಪ್ಪು ಸುಲ್ತಾನ್ನ ಪುಣ್ಯತಿಥಿ ಮುಖ್ಯ ಅವರಿಗೆ. ಟಿಪ್ಪು ಸುಲ್ತಾನನ್ನು ಪ್ರಾತಿನಿಧಿಕವಾಗಿ ಉದ್ಘೋಷಿಸುವ ಮೂಲಕ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳುವಂಥ ಚಾತುರ್ಯಕ್ಕೆ ಇಂಥ ಮುತ್ಸದ್ದಿ ರಾಜರ್ಷಿ ನಾಲ್ವಡಿಯವರನ್ನು ನೀವು ಅವಹೇಳನ ಮಾಡ್ತಿರಲ್ರಿ. ಹೊಟ್ಟೆಗೆ ಏನು ತಿಂತೀರ್ರಿ? ಏನು ಮತಿಭ್ರಷ್ಟತೆ ಆಗಿದೆಯಾ ನಿಮಗೆ? ಇತಿಹಾಸವನ್ನು ಇಷ್ಟು ನಿಮ್ಮ ಅಪ್ಪನ ಆಸ್ತಿಯ ಪತ್ರದ ಹಾಗೆ ಏನು ಚೇಂಜ್ ಮಾಡಿಬಿಡ್ಬೋದಾ, ಬದಲಾಯಿಸ್ಬಿಡ್ಬೋದಾ? ಏನಂತ ಭಾವಿಸಿದಿರಿ? ಆರೋಪಿಸುವುದಕ್ಕೂ ಒಂದು ಮಿತಿ ಇರಬೇಕು. ಕಾಲದ ಪರಿಮಿತಿ ಇಲ್ಲದೇ ಮಾತಾಡ್ತಿದ್ದೀರಿ. ಟೈಮ್ ಲೈನನ್ನು ಇಟ್ಕೊಂಡು ಮಾತಾಡಬೇಕಾದಂಥ ನೀವು ಎಲ್ಲಿಯ ಸ್ವಾತಂತ್ರ್ಯ ಸಂಗ್ರಾಮ, ಎಲ್ಲಿಯ ಸ್ವಾತಂತ್ರ್ಯ ಹೋರಾಟ, ಎಲ್ಲಿಯ ಸಾಗಮನ ಪದ್ಧತಿಯ ರದ್ದತಿ, ಎಲ್ಲಿಯ ಇದು KRSಗೆ ಅಡಿಗಲ್ಲು ತೋರಿಸಿ DPR ಮಾಡಿದ್ದು ಯಾರೋ, ಅಡಿಗಲ್ಲು ಇಟ್ಟದ್ದು ಯಾವಾಗ, ಎಲ್ಲಿ ದಾಖಲೆ ಇದೆ, ಶಾಸನ ಇದೆಯಾ, ಇನ್ನೊಂದಿದೆಯಾ, ಮಗದೊಂದಿದೆಯಾ, ತನ್ನಿ ನೋಡೇ ಬಿಡೋಣ. ನಿಮ್ಮ ರಾಜಕಾರಣಕ್ಕೆ ನಾಲ್ವಡಿ ಅಂಥವರನ್ನು ನೀವು ಕಡೆಗಳಿಸುವುದು ಒಂದೇ, ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವುದು ಒಂದೇ. ನಮ್ಮ ಇಡೀದಾದಂಥ ತಮ್ಮ ವ್ಯಕ್ತಿತ್ವ ಮತ್ತು ತಮ್ಮ ಹೆತ್ತವರ ಮುಖಕ್ಕೆ ಮಸಿ ಬಡಿಯುವುದು ಒಂದೇ. ನೆನಪಿಡಿ, ಇವತ್ತು ನಾನು ನಿಮ್ಮ ಎದುರು ಕೂತು ರೆಕಾರ್ಡ್ ಮಾಡ್ತಾ ಇದ್ದಾರೆ ಅಂತಾದರೆ ಆ ವಿದ್ಯುತ್ ಶಕ್ತಿ, ಆ ಬೆಳಕು, ನಾವು ಕುಡಿಯುವ ನೀರು, ನಾವು ಇವತ್ತು ಅನುಭವಿಸುವ ಎಲ್ಲ ಆಧುನಿಕ ಪರಿಕರಗಳು, ಇವೆಲ್ಲದಕ್ಕೂ ಅಡಿಗಲ್ಲು ಹಾಕಿದ್ದು ಆ ಮಹಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಸಂಸ್ಥಾನವನ್ನು ಯಾವ ಕ್ಷಣಕ್ಕೂ, ಮೈಸೂರು ಮಹಾರಾಜರ ಇಡೀ ವಂಶವನ್ನು ಯಾವ ಕ್ಷಣಕ್ಕೂ ನಾವು ಅವಗಣನೆ ಮಾಡಕೂಡದು. ಮಾಡಿದರೆ ನಮಗೆ ವರ್ತಮಾನವೂ ದಕ್ಕದು, ಭವಿಷ್ಯವೂ ದಕ್ಕುವುದಿಲ್ಲ. ಜನ ಹಿಡೀ ಶಾಪ ಹಾಕ್ತಾರೆ. ಸಿದ್ದರಾಮಯ್ಯನವರೇ, ಮಹದೇವಪ್ಪನವರೇ, ನೆನಪಿಡಿ, ನೀವು ಮಾಡುವ ಇಂಥ ಅಚಾತುರ್ಯ, ಇಂಥ ಅಸಭ್ಯ ವರ್ತನೆ, ವೋಟ್ ಬ್ಯಾಂಕಿಗಾಗಿ ಇಲ್ಲ ಸಲ್ಲದವರನ್ನು ಇತಿಹಾಸಕ್ಕೆ ತುರುಕುವಂಥ ಈ ಪ್ರಯತ್ನ ಇದೆಯಲ್ಲ, ಇದಕ್ಕೆ ನೀವು ಅತ್ಯಂತ ಕೆಟ್ಟದ್ದಾದಂಥ ಫಲವನ್ನು ಮತ್ತು ಅದಕ್ಕೆ ಪ್ರತಿಫಲವನ್ನು ನೀವು ತೆರಲೇಬೇಕಾಗತ್ತೆ. ನೆನಪಿಡಿ, ಜನ ಒಳಗೊಳಗೆ ಕುದೀತಾ ಇದ್ದಾರೆ ನಿಮ್ಮ ದರಿದ್ರ ಕೆಲಸಕ್ಕಾಗಿ. ದಲಿತ ಸಮುದಾಯದಿಂದ ಬಂದು ಆ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂಥ 28,000 ಕೋಟಿಯನ್ನು ಈ ನಿಮ್ಮ ಗ್ಯಾರಂಟಿಗಾಗಿ ಅದನ್ನು ಬಳಸಿದರೂ ಕೂಡ ನೀವು ತುಟಿ ಹೊಡೆಯಲಿಲ್ಲ, ಅದರ ಬಗ್ಗೆ ಮಾತಾಡಿಲ್ಲ. ನೀವು ಅದರ ಬಗ್ಗೆ ನಿಮ್ಮ ಸಮುದಾಯದವರೇ ನಿಮ್ಮನ್ನು ತಿರಸ್ಕರಿಸುವ ಕಾಲ ಒಂದಿನ ಬರ್ಬೋದು. ನೆನಪಿಡಿ, ನಿಮ್ಮ ಬಗ್ಗೆ ತುಂಬ ಭರವಸೆ ಇತ್ತು, ಆದರೆ ನಿಮ್ಮಂಥವರ ಬಾಯಲ್ಲಿ ಇಂಥ ಕೆಟ್ಟ ಒಂದು ವ್ಯಾಖ್ಯಾನ ಬರುತ್ತೆ. ಇಂಥ ಒಂದು ಇತಿಹಾಸವನ್ನು ತಿರುಚಿ ನಾಲ್ವಡಿಯವರಿಗೆ ಅನ್ಯಾಯ ಮಾಡುವಂಥ ಈ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಜನ ಅದಕ್ಕೆ ತಕ್ಕ ಪಾಠವನ್ನು ನಿಮಗೆ ಕಲಿಸುವ ದಿನ ಹತ್ತಿರದಲ್ಲಿದೆ. ಯಾಕೆಂದರೆ ಪ್ರತಿಯೊಂದು ಮೈಸೂರಿನ ಅಣುರೇಣು ತೃಣಕಾಷ್ಟದಲ್ಲೂ ನಾಲ್ವಡಿಯವರ ಒಂದು ಪ್ರೀತಿ ಇದೆ, ವಿಶ್ವಾಸ ಇದೆ, ಬೆವರಿದೆ, ಅವರ ತ್ಯಾಗ ಇದೆ, ಬಲಿದಾನವಿದೆ. ಪ್ರತಿಯೊಬ್ಬರು ಆ ಪ್ರದೇಶದವರು ಒಂದು ತುತ್ತು ಊಟ ಮಾಡುವಾಗ ನಾಲ್ವಡಿಯವರನ್ನು ಎಣಿಸ್ಕೊಂಡು ಊಟ ಮಾಡ್ತಾರೆ. ಅವರಿಗೆ ದೇವರಿದ್ದಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆ ಸ್ಥಾನದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ಇಟ್ಟುಕೊಂಡು ಪೂಜಿಸ್ತಾ ಇದ್ದಾರೆ. ನೀವು ಅಂಥವರ ಹೃದಯಕ್ಕೆ ಘಾಸಿ ಮಾಡಿದ್ದೀರಿ, ಅಂಥವರ ನಂಬಿಕೆಯನ್ನು ನೀವು ತುಳಿದಿದ್ದೀರಿ. ಹಾಗಾಗಿ ನಿಮ್ಮನ್ನು ತಿರಸ್ಕರಿಸುವ, ನಿಮ್ಮನ್ನು ಪ್ರಶ್ನಿಸುವ, ನಿಮಗೆ ತಕ್ಕ ಪಾಠ ಕಲಿಸುವ ದಿನ ಹೆಚ್ಚು ದೂರದಲ್ಲಿಲ್ಲ. ನೆನಪಿಡಿ. ನಮಸ್ತೆ.